ಈ ಮೌಲಾಗಳು ಈ ಥರ ಹೇಳ್ತಾ ಇದ್ದರೆ ಇನ್ನೊಬ್ಬರು ಸ್ವಾಮೀಜಿಗಳದ್ದು ಬನ್ನಿ. ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನು ರದ್ದು ಮಾಡಬೇಕಂತೆ. ಪಾಕಿಸ್ತಾನ ರೀತಿ ಭಾರತದಲ್ಲೂ ಕಾನೂನು ಜಾರಿಯಾಗಬೇಕಂತೆ. ಬೆಂಗಳೂರಿನಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸ್ವಾಮೀಜಿ. ರಾಜ್ಯ ಕಿಸಾನ್ ಸಂಘಟನೆ ನಡೆಸ್ತಾ ಇದ್ದ ಪ್ರತಿಭಟನೆ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಮಂಡಳಿನೇ ರದ್ದು ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ ಗ್ಯಾರಂಟಿಗಳಿಗೂ ಸರ್ಕಾರ ಕತ್ತರಿ ಹಾಕುತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಆಪರೇಷನ್ ಗ್ಯಾರಂಟಿಗೆ ಖುದ್ದು ಕಾಂಗ್ರೆಸ್ ಶಾಸಕರೊಬ್ಬರು ಡಿಮ್ಯಾಂಡ್ ಮಾಡಿದ್ದಾರೆ. ಬನ್ನಿ ರಿಪೋರ್ಟ್. ಪಿಪಿಎಲ್ ಬಳಿಕ ಮುಂದಿನ ಟಾರ್ಗೆಟ್ ಗ್ಯಾರಂಟಿನ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಬಂದಾಗುತ್ತಾ? ಇವಾಗ ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ, ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ತಾವು ತೆಗೆದುಬಿಟ್ಟು ಮನೆಗಳು ಕೊಟ್ರೆ ಅಂತ ಹೇಳ್ತಾರೆ. ಕೇಳಿದ್ರಲ್ವಾ, ಇದೇ ಮಾತು ಕಾಂಗ್ರೆಸ್ ಶಾಸಕ ಗವಿಯಪ್ಪ ಆಡಿದ ಇದೇ ಮಾತು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಕಾರಣ ಖುದ್ದು ಶಾಸಕರೇ ಗ್ಯಾರಂಟಿ ಬಂದ್ಗೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಶಾಸಕ ಗವಿಯಪ್ಪ, 2 ಗ್ಯಾರಂಟಿಗಳನ್ನ ರದ್ದು ಮಾಡೋದ್ರಿಂದ ಅನುದಾನ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನ ನಿಲ್ಲಿಸಲು ಸಿಎಂಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಏನಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ತಾವು ತೆಗೆದುಬಿಟ್ಟು ಮನೆಗಳು ಕೊಟ್ರೆ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಅದು ಯಾವಾಗ ಶಾಸಕ ಗವಿಯಪ್ಪ ಅವರ ಮಾತು ಹಲ್ಚಲ್ ಎಬ್ಬಿಸಿತೋ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕರು ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಶಾಸಕರು ಯೂಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಶಾಸಕ ಗವಿಯಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಯನ್ನು ನಿಲ್ಲಿಸುವ ಮಾತೇ ಇಲ್ಲ, ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಸರ್ ಗವಿಯಪ್ಪನವರು ಮತ್ತೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹ್ಯಾಸ್ ಡನ್, I will ask him to make an explanation. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲುತ್ತೋ ಇಲ್ವೋ, ಆದರೆ ಶಾಸಕರಿಗೆ ಅನುದಾನ ಕೊರತೆ ಇರುವುದು ಎದ್ದು ಕಾಣ್ತಾ ಇರೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಈ ಮೌಲಾಗಳು ಈ ಥರ ಹೇಳ್ತಾ ಇದ್ದರೆ ಇನ್ನೊಬ್ಬರು ಸ್ವಾಮೀಜಿಗಳದ್ದು ಬನ್ನಿ. ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನು ರದ್ದು ಮಾಡಬೇಕಂತೆ. ಪಾಕಿಸ್ತಾನ ರೀತಿ ಭಾರತದಲ್ಲೂ ಕಾನೂನು ಜಾರಿಯಾಗಬೇಕಂತೆ. ಬೆಂಗಳೂರಿನಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸ್ವಾಮೀಜಿ. ರಾಜ್ಯ ಕಿಸಾನ್ ಸಂಘಟನೆ ನಡೆಸ್ತಾ ಇದ್ದ ಪ್ರತಿಭಟನೆ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಕ್ಫ್ ಮಂಡಳಿನೇ ರದ್ದು ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ.
ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ಓಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನಮ್ಮ ದೇಶಕ್ಕೆ ಗ್ಯಾರಂಟಿಗಳಿಗೂ ಸರ್ಕಾರ ಕತ್ತರಿ ಹಾಕುತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಆಪರೇಷನ್ ಗ್ಯಾರಂಟಿಗೆ ಖುದ್ದು ಕಾಂಗ್ರೆಸ್ ಶಾಸಕರೊಬ್ಬರು ಡಿಮಾಂಡ್ ಮಾಡಿದ್ದಾರೆ. ಬನ್ನಿ ರಿಪೋರ್ಟ್. ಪಿಪಿಎಲ್ ಬಳಿಕ ಮುಂದಿನ ಟಾರ್ಗೆಟ್ ಗ್ಯಾರಂಟಿನ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಬಂದಾಗುತ್ತಾ? ಇವಾಗ ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ, ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರೆ ಅಂತ ಹೇಳ್ತಾರೆ. ಕೇಳಿದ್ರಲ್ವಾ, ಇದೇ ಮಾತು ಕಾಂಗ್ರೆಸ್ ಶಾಸಕ ಗವಿಯಪ್ಪ ಆಡಿದ ಇದೇ ಮಾತು ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ಅನ್ನೋ ಅನುಮಾನ ಮೂಡಿಸಿದೆ. ಕಾರಣ ಖುದ್ದು ಶಾಸಕರೇ ಗ್ಯಾರಂಟಿ ಬಂದ್ಗೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಶಾಸಕ ಗವಿಯಪ್ಪ 2 ಗ್ಯಾರಂಟಿಗಳನ್ನ ರದ್ದು ಮಾಡೋದ್ರಿಂದ ಅನುದಾನ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಫ್ರೀ ಬಸ್ ಸೇರಿ 1-2 ಗ್ಯಾರಂಟಿಗಳನ್ನ ನಿಲ್ಲಿಸಲು ಸಿಎಂಗೆ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರೆ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಅದು ಯಾವಾಗ ಶಾಸಕ ಗವಿಯಪ್ಪ ಅವರ ಮಾತು ಹಲ್ಚಲ್ ಎಬ್ಬಿಸಿತೋ ತಕ್ಷಣ ಎಚ್ಚೆತ್ತುಕೊಂಡ ಶಾಸಕರು ನಾನು ಆ ರೀತಿಯಾಗಿ ಹೇಳಲಿಲ್ಲ ಅಂತ ಶಾಸಕರು ಯೂಟರ್ನ್ ಹೊಡೆದಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾನು ಯಾವತ್ತಿಗೂ ಮಾತಾಡೋಂಗಿಲ್ಲ. ಅದೆಲ್ಲ ಕ್ರೆಡಿಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗುತ್ತಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಶಾಸಕ ಗವಿಯಪ್ಪ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿಯನ್ನು ನಿಲ್ಲಿಸುವ ಮಾತೇ ಇಲ್ಲ, ಕಡ್ಡಿ ಮುರಿದ ಹಾಗೆ ಹೇಳಿದ್ರು. ಶಾಸಕರ ಅನುದಾನಕ್ಕೆ ಗ್ಯಾರಂಟಿ ಯೋಜನೆ ಕಡಿತ ಮಾಡಬೇಕು ಅಂತ ನಿಮ್ಮ MLA ಹೇಳಿದ್ದಾರೆ ಸರ್ ಗವಿಯಪ್ಪ. ಸರ್ ಗವಿಯಪ್ಪನವರು ಮತ್ತೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ನೋಡಿ, ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳೋಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಗ್ಯಾರಂಟಿ ನಿಲ್ಲುತ್ತೋ ಇಲ್ವೋ, ಆದರೆ ಶಾಸಕರಿಗೆ ಅನುದಾನ ಕೊರತೆ ಇರುವುದು ಎದ್ದು ಕಾಣ್ತಾ ಇರೋದಂತೂ ಸತ್ಯ. ಸುರೇಶ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.